ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಆರತ ಜನನಿ ಜಾನಿ ಸಬ್ ಭರತ ಸನೇಹ ಸುಜಾನ್, ಕಹೆವು ಬನಾವನ್ ಪಾಲಕಿ ಸಜನ್ ಸುಖಾಸನ ಜಾನ್. ಚಕ್ ಚಕ್ಕಿ जिमि पुर नर नारी, चहत प्रात उर आरत भारी. जागत सब निसी भयवु बिहाना, भरत बोलाये सचिव सुजाना. कहेवु लेह सबु तिलक समाजु, बनहि देव मुनि राम ही राजू. बेगी चलहु सुनी सचिव जोहारे, तुरत तुरग रथ नाग समारे. अरुंधति अरु अगिनी समावु, रथ चढ़ी चले प्रथम मुनिरावु. बिप्र बृंद चढ़ी बाहन नाना, चले सकल तप तेज निधाना. नगर लोग सब सजी सजी जाना, चित्रकूट कह कीन्ह पयाना. सिबिका सुभग न जाहि बखानी, ಚಡಿ ಚಡಿ ಚಲತ್ ಭೈ ಸಬ ರಾಣಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಇದೆಲ್ಲ ರಾಮನ ಸಂಪತ್ತು, ಇದರ ರಕ್ಷಣೆಯನ್ನು ನಾನು ಮಾಡಬೇಕು ಅಂತ ಏನು ಮಾಡ್ತಾನೆ, ಕೆಲವು ನಂಬಿಕಸ್ಥ ಸೇವಕರು ಇರ್ತಾರಲ್ಲ ಅವರನ್ನೆಲ್ಲ ಕರೆಸಿ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ ಅಂತ ರಕ್ಷಣೆಯ ಏರ್ಪಾಡನ್ನು ಮಾಡಿ ಕೌಸಲ್ಯಾದೇವಿಯ ಹತ್ರ ಹೋಗ್ತಾನೆ. ಪ್ರೇಮ ತತ್ವವನ್ನ ತಿಳ್ಕೊಂಡಿರುವಂತಹ ಭರತ ಎಲ್ಲ ತಾಯಂದ್ರು ಕೂಡ ಶ್ರೀರಾಮನ ವಿರಹದಿಂದ ದುಃಖಾರ್ತರಾಗಿರೋದಿನ ಅಂದ್ರೆ ಏನು, ದುಃಖಿತರೂ ಆಗಿದ್ದಾರೆ ಮತ್ತೆ ಅಳ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಅವರಿಗೆ ಪಲ್ಲಕ್ಕಿಗಳನ್ನ, ಸುಖಾಸನಗಳನ್ನ, ವಾಹನಗಳನ್ನ ಎಲ್ಲ ಸಿದ್ಧ ಮಾಡಿಸ್ತಾನೆ. ಅಂದ್ರೆ ನನ್ನ ತಾಯಂದ್ರು ಕೂಡ ರಾಮನನ್ನ ನೋಡ್ಬೇಕು, ಅವನ ವಿಯೋಗದಿಂದ ಅವರೆಲ್ಲ ದುಃಖಿತರಾಗಿದ್ದಾರೆ ಮತ್ತೆ ಅವರೆಲ್ಲ ಅಳ್ತಾ ಇದ್ದಾರೆ. ಅವ್ರಿಗೊಂದು ಸ್ವಲ್ಪ ಆದರೂ ಸಮಾಧಾನ ಸಿಗಬೇಕೀಗ, ಅದಕ್ಕೆ ರಾಮನ ಒಂದು ದರ್ಶನವನ್ನು ಮಾಡಲಿ ಅವರು ಅಂತಂದ್ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಅಂತ ಎಲ್ಲ ಸಿದ್ಧ ಮಾಡಿಸ್ತಾನೆ. ನಗರದ ನರನಾರಿಯರು ಚಕ್ರವಾಕ ಪಕ್ಷಿಗಳಂತೆ ಅತ್ಯಂತ ಆರ್ತರಾಗಿ ಬೆಳಗಾಗುವುದಕ್ಕೋಸ್ಕರ ಕಾಯ್ತಾ ಇದ್ರು. ಅಂತಂದ್ರೆ ಆ ಜನಗಳೆಲ್ಲ ನಾವೆಲ್ಲ ಹೋಗಬೇಕು ಅಂತ ರಾತ್ರಿ ಎಲ್ಲ ಮಾತಾಡ್ಕೊಳ್ತಾರಲ್ಲ, ಅವ್ರು ಹೇಗಿದ್ರು ಅಂತಂದ್ರೆ ಚಕ್ರವಾಕ ಪಕ್ಷಿಗಳಿಗೆ ಹೇಗೆ ಅಂತಂದ್ರೆ ರಾತ್ರಿ ಅಂದ್ರೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅವರು ಸಪ್ರೇಟ್ ಆಗಿಬಿಡ್ತಾರೆ. ಯಾವಾಗ ಬೆಳಗ್ಗೆ ಆಗುತ್ತೋ, ಯಾವಾಗ ನಾವು ಆ ಬೆಳಕನ್ನು ನೋಡ್ತೀವೋ ಅಂತ ಕಾಯ್ತಾ ಇರ್ತಾರಲ್ಲ, ಆ ರೀತಿ ಚಕ್ರವಾಕ ಪಕ್ಷಿಗಳ ಥರ ಇವರು ಬೆಳಗ್ಗೆ ಯಾವಾಗ ಆಗುತ್ತೋ, ನಾವು ಯಾವಾಗ ಶ್ರೀರಾಮನ ದರ್ಶನವನ್ನು ಮಾಡೋಕ್ಕೆ ಹೋಗ್ತೀವೋ ಅಂತ ಕಾಯ್ತಾ ಇದ್ರು. ರಾತ್ರಿ ಎಲ್ಲ ಜಾಗರಣೆಯಲ್ಲೇ ಕಳೀತಾರೆ, ಅವರಿಗೆ ನಿದ್ದೆನೇ ಬರೋದಿಲ್ಲ. ಬೆಳಕು ಹರಿತಾ ಇದ್ದ ಹಾಗೆ ಭರತ ಏನು ಮಾಡ್ತಾನೆ, ಸರ್ವ ಸಮರ್ಥರಾದಂತಹ ಮಂತ್ರಿಗಳನ್ನು ಕೂಡ ಕರೆಸಿ ಪಟ್ಟಾಭಿಷೇಕಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಅಣಿ ಮಾಡ್ಕೊಳ್ಬೇಕು, ಅಲ್ಲಿಗೆ ತಗೊಂಡು ಹೋಗಬೇಕು ನಾವು ಕಾಡಿಗೆ. ಯಾಕೆ ಅಂತಂದರೆ ಕಾಡಲ್ಲೇ ವಸಿಷ್ಠ ಮುನಿಗಳು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ, ಬೇಗನೆ ಹೊರಡಿ ಅಂತಂದ್ಬಿಟ್ಟು ಅವನು ಆಜ್ಞೆಯನ್ನು ಕೊಡ್ತಾನೆ. ಅಂದರೆ ನಾವು ರಾಮನ ಪಟ್ಟಾಭಿಷೇಕವನ್ನು ಮಾಡಲೇಬೇಕು, ಇಲ್ಲಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕಾಡಲ್ಲಿ ಹೋಗಿದ ತಕ್ಷಣ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತಂದ್ಬಿಟ್ಟು ಹೇಳ್ತಾನೆ. ಇದನ್ನು ಕೇಳಿ ಮಂತ್ರಿಗಳಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಅವರು ಬೇರೆ ರೀತಿನೇ ಯೋಚನೆ ಮಾಡಿರ್ತಾರಲ್ಲ. ಸೊ ಈಗ ಭರತ ಹೋಗೋದಷ್ಟೇ ಅಲ್ಲ, ಅಲ್ಲಿ ರಾಮನಿಗೆ ಪಟ್ಟಾಭಿಷೇಕನೂ ಮಾಡಬೇಕು ಅಂತ ಹೇಳ್ತಿದ್ದಾನಲ್ಲ ಅಂತ ಖುಷಿಯಾಗಿ ಅವರು ಹಾಗೆ ಆಗಲಿ ನಾವೆಲ್ಲ ರೆಡಿ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ಅವರು ಹೋಗ್ತಾರೆ. ಕೂಡಲೇ ಅವ್ರು ಏನು ಮಾಡ್ತಾರೆ, ಆನೆ, ಕುದುರೆಗಳು, ರಥಗಳು ಇದನ್ನೆಲ್ಲ ರೆಡಿ ಮಾಡಿಬಿಡ್ತಾರೆ. ಎಲ್ಲರ ಮುಂದುಗಡೆ ಇರುತ್ತಲ್ಲ, ಅಂದರೆ ಮೊದಲು ವಸಿಷ್ಠ ಮಹರ್ಷಿಗಳು ತಮ್ಮ ಪತ್ನಿಯಾದಂತಹ ಅರುಂಧತಿಯ ಜೊತೆ ಕೂತ್ಕೊಳ್ತಾರೆ. ಮತ್ತು ಅಗ್ನಿಹೋತ್ರದ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಅವರು ರಥದಲ್ಲಿ ಕೂತ್ಕೊಂಡು ಹೊರಡ್ತಾರೆ. ಆಮೇಲೆ ಅವರ ಹಿಂದೆ ತೇಜ ನಿಧಿಯರಾದಂತಹ ವಿಪ್ರರ ಸಮೂಹಗಳು ಅಂದರೆ ಬ್ರಾಹ್ಮಣರು, ಅವರೆಲ್ಲರೂ ಕೂಡ ಮಹರ್ಷಿಗಳ ಹಿಂದೆ ಅವರ ರಥಗಳು ಮತ್ತು ಬೇರೆ ಬೇರೆ ವಾಹನಗಳನ್ನು ಏರಿ ಅವರೆಲ್ಲ ಹೊರಡ್ತಾರೆ. ನಗರದ ಎಲ್ಲ ಜನರು ಕೂಡ ರಥಗಳನ್ನು ಸಜ್ಜುಗೊಳಿಸ್ಕೊಂಡಿರ್ತಾರೆ. ತಮಗೆ ಯೋಗ್ಯತೆ ಏನಿರುತ್ತೋ ಆ ರೀತಿ ಅವರು ತಮ್ಮ ತಮ್ಮ ರಥಗಳನ್ನು ಶೃಂಗಾರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಚಿತ್ರಕೂಟದ ಕಡೆಗೆ ಎಲ್ಲರೂ ಕೂಡ ಈಗ ಹೊರಡ್ತಾ ಇದ್ದಾರೆ. ವಿಚಿತ್ರವಾದಂತಹ ವರ್ಣನಾತೀತವಾದಂತಹ ಪಲ್ಲಕ್ಕಿಗಳಲ್ಲಿ ರಾಣಿಯರು ಪ್ರಯಾಣ ಮಾಡಿದ್ರು. ಅಂದರೆ ಇಲ್ಲಿ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮುಂದಗಡೆ ವಸಿಷ್ಠ ಮಹರ್ಷಿಗಳು ತಮ್ಮ
ಪತ್ನಿಯ ಜೊತೆ ಕೂತಿದ್ದಾರೆ, ಅದರ ಹಿಂದೆ ಬ್ರಾಹ್ಮಣರು, ಅದಾದಮೇಲೆ ರಾಣಿಯರು, ಅದಾದಮೇಲೆ ಪ್ರಜೆಗಳು, ಈ ರೀತಿ ರಾಣಿಯರೆಲ್ಲ ಪಲ್ಲಕ್ಕಿಗಳಲ್ಲಿ ಕೂತಿದ್ದಾರೆ. ಇನ್ನು ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯ ರಥದಲ್ಲಿ ಕೂತ್ಕೊಂಡು ಚಿತ್ರಕೂಟದ ಕಡೆಗೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.